ಚಿಕ್ಕಬಳ್ಳಾಪುರದಲ್ಲಿ ಈದ್ ಮಿಲಾದ್ ಉನ್ ನಬಿ ಅಂಗವಾಗಿ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಹಾಗೂ ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ ವತಿಯಿಂದ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು, ಬ್ರೆಡ್ ಹಾಗೂ ಇತರ ಆಹಾರ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ಮಾನವೀಯ ಸೇವೆಯೊಂದಿಗೆ ಈದ್ ಮಿಲಾದ್ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಫೌಂಡೇಶನ್ನ ರಾಜ್ಯಾಧ್ಯಕ್ಷ ಹಾಗೂ ಚಿಕ್ಕಬಳ್ಳಾಪುರ ವಕ್ಫ್ ಮಂಡಳಿಯ ಮಾಜಿ ಅಧ್ಯಕ್ಷರಾದ ನಂದಿ ಎಂಎಂ ಫಾಷಾ ಮಾತನಾಡಿ, ಈದ್ ಮಿಲಾದ್ ಸಂದರ್ಭದಲ್ಲಿ ಕೇವಲ ಸಂಭ್ರಮಾಚರಣೆ ಮಾಡುವುದಷ್ಟೇ ಅಲ್ಲದೆ ಸೇವಾ ಮನೋಭಾವದಿಂದ ಮಾನವೀಯ ಸೇವೆ ಮಾಡುವ ಮೂಲಕ ಪ್ರವಾದಿ ಹಜರತ್ ಮೊಹಮ್ಮದ್ ರವರ ಬೋಧನೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ವರದಿ ಸಲಾಹುದ್ದೀನ್, ಚಿಕ್ಕಬಳ್ಳಾಪುರ. ಸಮಸ್ತ ಜನತೆಗೆ, ಅದೇ ರೀತಿ ನಮ್ಮ ರಾಷ್ಟ್ರದ ಎಲ್ಲ ನನ್ನ ಆತ್ಮೀಯರಿಗೆ, ಅದೇ ರೀತಿ ಪ್ರವಾದಿರವರ ಅನ್ವಯಿಗಳಿಗೆ ನಮ್ಮೆಲ್ಲರ ಪರವಾಗಿ ಈದ್ ಮಿಲಾದ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ, ನಾನು ಈ ಸಂದರ್ಭದಲ್ಲಿ ನಾವು ಪ್ರತಿ ವರ್ಷ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ. ಈ ವರ್ಷ ಕಾರಣಾಂತರಗಳಿಂದ ನನಗೂ ಕೂಡ ಇವತ್ತು ಬೆಂಗಳೂರಲ್ಲಿ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಹ್ವಾನ ನೀಡಿದ್ದಾರೆ. ಹಾಗಾಗಿ ನಾವು ಇವತ್ತು ಕಾರ್ಯಕ್ರಮವನ್ನು ಸೀಮಿತ ಮಾಡಿದ್ದೇವೆ. ಶುಕ್ರವಾರ ನಾವು ಇವತ್ತು ಒಂದು ಸಿಹಿ ಹಂಚುವ ಕಾರ್ಯಕ್ರಮ ನಮ್ಮ ದರ್ಗಾ ಬಳಿ ನಾವು ಇಟ್ಕೊಂಡಿದ್ದೇವೆ. ನಿಮಗೂ ಮಾಧ್ಯಮ ಮಿತ್ರರಿಗೂ ಕರಿತೀವಿ, ದಯವಿಟ್ಟು ತಾವೆಲ್ಲರೂ ಬನ್ನಿ. ನಾನು ಈ ಸಂದರ್ಭದಲ್ಲಿ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋದೇನೆಂದರೆ, ಮೀಲಾದ್ ನಮ್ಮ ಪ್ರವಾದಿರವರ ಒಂದು ಕರೆ ಏನಂದರೆ, ನಾನು रहमतुल आलमीन हूँ ಅಂದರೆ ಮೈ ಸಾರೆ ಆಲಮ್ ಕೆ ಲಿಯೆ रहमत बन के आया हूँ. ಅದೇ ರೀತಿ ನಮ್ಮ ಅಲ್ಲ ಇವತ್ತೇನಾಗ್ತಾರೆ ಅಂದರೆ, ಹಿಂದೂಗಳಿಗೆ ದೇವರು, ನನ್ನ ಕ್ರೈಸ್ತ ಬಾಂಧವರಿಗೆ ಗಾಡು, ಮುಸಲ್ಮಾನರಿಗೆ ಅಲ್ಲ, ಮೂರು ಶಬ್ದ ಒಂದೇ, ದೇವರು ಒಂದೇ. ಇವಾಗ ಹಾಲ್ ಅಂದರೆ ನಮ್ಮ ಕ್ರೈಸ್ತರು ಮಿಲ್ಕ್ ಅಂತಾರೆ, ನಮ್ಮ ಹಿಂದೂ ಬಾಂಧವರು ಹಾಲ್ ಅಂತಾರೆ, ಅದೇ ರೀತಿ ನಮ್ಮ ಮುಸಲ್ಮಾನರು ದೂದ್ ಅಂತಾರೆ. ಎಲ್ಲ ಸೇರಿಸಿದ್ರು ಒಂದೇ ಹಾಲೆ. ಅದೇ ರೀತಿ ದೇವರು ಒಬ್ಬನೇ. ಅದೇ ರೀತಿ ಕುರಾನಲ್ಲೂ ಕೂಡ ದೇವರು ಏನು ಹೇಳಿದ್ದಾನೆ, ಮೈ रहमतुल आलमीन हूँ, ಮೈ ಸಾರೆ ಆಲಮ್ಗೆ रहमत हूँ, ಬಲ್ಕಿ रहमतुल ಮುಸ್ಲಿಮೀನ್ ಹಂಗಂದಿದ್ರೆ ಕುರಾನಲ್ಲೇ ಬರೋದು ಮೈ रहमतुल ಮುಸ್ಲಿಮೀನ್ ಹೂ ಅಂತ. ಮುಸ್ಲಿಮೀನ್ ಅಂತ ಬಂದಿಲ್ಲ, रहमतुल आलमीन हूँ ಅಂತ ಹೇಳಿದ್ದಾನೆ ದೇವರು. ನಮ್ಮ ಈ ರಾಷ್ಟ್ರದಲ್ಲಿ ನಾವು ನೋಡ್ತಾ ಇದ್ದೀವಿ, ಕೆಲವರು ಬೇರೆ ಬೇರೆಯ ಒಂದು ಕಾರಣಗಳಿಂದ ರಾಷ್ಟ್ರದಲ್ಲಿ ಅಶಾಂತಿ ಮೂಡಿಸುವಂತಹ ಕೆಲಸ ಮಾಡ್ತಾರೆ. ಅವ್ರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತೇನೆ, ನಾವು ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ನಾವೆಲ್ಲರೂ ಬಾಯಿ ಇದ್ದಂಗೆ, ನಾವೆಲ್ಲರೂ ಒಗ್ಗಟ್ಟಾಗಿ ಬಾಳೋಣ. ಎಲ್ಲ ಹಬ್ಬಗಳು, ಈಗ ನಾವು ಕರ್ಗಾ ಬಂದರೆ ನಾವೆಲ್ಲರೂ ಹೋಗ್ತೀವಿ, ನಮ್ಮ ದರ್ಗಾದು ಸಂದರ್ಭ ಬಂದರೆ ಎಲ್ಲ ನಮ್ಮ ಹಿಂದೂ ಬಾಂಧವರು, ಮುಸಲ್ಮಾನರು ಎಲ್ಲರೂ ಒಗ್ಗಟ್ಟಾಗಿ ಆಚರಣೆ ಮಾಡ್ತೀವಿ. ಅದೇ ರೀತಿ ದೇಶ ಪೂರ್ತಿ ನಾವು ಇದೇ ರೀತಿ ಇರೋಣ. ಜಾತಿ ಧರ್ಮದಲ್ಲಿ ಒಡ್ಕುಂಟು ಮಾಡಿ ದೇಶದಲ್ಲಿ ಅಶಾಂತಿ ಮೂಡಿಸುವಂತಹ ಕೆಲಸ ಮಾಡಬಾರ್ದು. ಅದೇ ರೀತಿ ನಾನು ಸರ್ಕಾರಕ್ಕೂ ಒಂದು ಮನವಿ ಮಾಡ್ಕೊತೇನೆ. ಇವತ್ತೇನಾಗಿದೆ ಅಂದರೆ, ತನ್ನ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಜಾತಿ ಧರ್ಮದ ಹೆಸರಲ್ಲಿ ಮೊನ್ನೆ ಅಶೋಕ್ ಅವ್ರದ್ದು ಒಂದು ಬೈಟ್ ನೋಡಿದೆ ನಾನು. ಅಶೋಕ್ ಅವರೇ ಹೇಳಿದ್ರು, ಇವತ್ತು ಒಬ್ಬ ನಾಯಕನಾಗಬೇಕು ಅಂದರೆ ಮುಸಲ್ಮಾನರಿಗೆ ಬೈಬೇಕು. ಯಾಕೆ ಬೈಬೇಕು? ಮುಸಲ್ಮಾನರು ಬಿಟ್ಟಿಯಾಗಿ ಸಿಕ್ಕಿದಾರ? ಪುಸ್ಕಟ್ಯಾಕೆ ಬಂದಾರ ಮುಸಲ್ಮಾನರು? ಈ ದೇಶದ ನಿವಾಸಿಗಳಲ್ವಾ? ಈ ದೇಶದ ಮೂಲ ನಿವಾಸಿಗಳು ಮುಸಲ್ಮಾನರು. ಇಲ್ಲಿ ಹುಟ್ಟಿ, ಇಲ್ಲಿ ಬೆಳೆದು ಈ ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿ ಲಕ್ಷಾಂತರ ಜನ ಪ್ರಾಣ ಕೊಟ್ಟು, ಇವತ್ತು ನಮ್ಮ ಇಂಡಿಯಾ ಗೇಟ್ ಬಳಿ ಹೋಗಿ ನೋಡಿ, ಸಾವಿರಾರು ಲಕ್ಷಾಂತರ ಜನ ಹೆಸರುಗಳಿದೆ. ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿ ಹುತಾತ್ಮರಾಗಿ ದೇಶದ ಸ್ವತಂತ್ರ ತಂದಿರೋದ್ರಲ್ಲಿ ವಿಶೇಷ ಪಾತ್ರ ವಹಿಸಿರೋರು ಮುಸಲ್ಮಾನರು ಅಲ್ಲ. ಅವರು ಕ್ರಿಶ್ಚಿಯನ್ರು ಮತ್ತು ನಮ್ಮ ಮುಸ್ಲಿಂ ಬಾಂಧವರು ಮತ್ತು ಎಲ್ಲರೂ ಇವತ್ತು ಇಲ್ಲಿ ಸೇರಿದ್ದೀವಿ. ನಮ್ಮ ಭಾಷೆ ಹೇಳ್ತಾ ಇದ್ರು, ಇದು ಜಾತ್ಯತೀತ ರಾಷ್ಟ್ರ ಅಂತ. ಇದು ಎಲ್ರಿಗೂ ಗೊತ್ತಿರೋಂಥ ವಿಷಯ, ಜಾತ್ಯತೀತ ರಾಷ್ಟ್ರ ಅಂತ. ಬಟ್ ಕೆಲವ್ರು ಹೇಳ್ತಾರೆ, ಬಾಯಿಯ ಚಪ್ಪಲಕ್ಕೋ ಏನೋ ಹೇಳ್ತಾರೆ, ಅವರು ಒಂದು ಮುಸ್ಲಿಮ್ಸನ್ನು ಈಗ ಮಾಡ್ಬೇಕು, ಹಂಗೆ ಮಾಡ್ಬೇಕು ಅಂತ ಹೇಳ್ತಾರೆ. ಅದು ಅವರು ಮೊದಲಿಂದ ಕಲ್ತ್ಕೊಂಡ್ಬಂದಿರೋಂಥ ಬುದ್ಧಿ. ಬಿ ಜೆ ಪಿಯವ್ರಿಗೆ ಅದೊಂದು ಬಾಯ್ಪಾಠ ಆಗಿಬಿಟ್ಟಿದೆ. ಅದು ನಾವು ಏನು ಮಾಡೋಕ್ಕಾಗಲ್ಲ. ಅದು ಸಮಸ್ಯೆ ಬರ್ತಾ ಅದು ಆಗ್ಬೋದು, ಹೋಗ್ಬೋದು. ಇವತ್ತು ನೋಡಿ, ಮೋದಿ ಇವತ್ತು ಮುಸ್ಲಿಮ್ಸ್ನ ಯಾರನ್ನೊಬ್ಬರನ್ನ ಲೀಡರ್ ಮಾಡಿದ್ದಾರೆ. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಈಗ, ಮುಸ್ಲಿಮ್ ಬಿಟ್ಟು ನಾವು ಈ ದೇಶದಲ್ಲಿ ನಾವೆಲ್ಲರೂ ಒಂದೇನೇ. ಬಟ್ ಅವ್ರನ್ನ ದ್ವೇಷ ಕಟ್ಕೊಂಡು ನಾವು ಮಾಡೋಕ್ಕಾಗಲ್ಲ. ಇವತ್ತು ಕಾಂಗ್ರೆಸ್ ಎಲ್ಲ ಬರಬೇಕಾದ್ರೆ ಮುಸ್ಲಿಮ್ಸ್ ಎಸ್ಟಿಗಳ ಕಾರಣ ಅವ್ರನ್ನ ಓಲೈಸ್ಬೇಕಂತ ಅವ್ರಿಗೂ ಈಗ ಮನಸ್ಸಿಗೆ ಬಂದುಬಿಟ್ಟಿದೆ. ಅವ್ರು ಬಿಟ್ಟು ನಾವು ಬದುಕೋಕ್ಕಾಗಲ್ಲ ಅಂತ ಅವ್ರಿಗೂ ಅರ್ಥ ಆಗ್ಬಿಟ್ಟು, ಅದರಿಂದ ಇವತ್ತು ಮೋದಿನೂ ಮುಸ್ಲಿಮನ್ನ ಇವತ್ತು ರಾಷ್ಟ್ರ ನಾಯಕರಾಗಿ ಮಾಡಿದ್ದಾರೆ. ಅದು ಮುಂದೆ ಬರ್ತಾ ಅದು ಆಗುತ್ತೆ. ಬಟ್ ನಾವು ಕಾಯಬೇಕು ಅಷ್ಟೇನೆ. ಅದಕ್ಕೋಸ್ಕರ ನಾನು ಎಲ್ಲರೆಲ್ಲರೂ ರಿಕ್ವೆಸ್ಟ್ ಮಾಡ್ತೇನೆ, ದಯವಿಟ್ಟು ಎಲ್ಲರೂ, ಮುಸ್ಲಿಮ್ಸ್ ಇರ್ಬೋದು, ಹಿಂದುಳಿದವ್ರು ಇರ್ಬೋದು, ದಲಿತರು ಇರ್ಬೋದು, ಮತ್ತು ಕ್ರಿಶ್ಚಿಯನ್ ಇರ್ಬೋದು, ಎಲ್ಲರೂ ನಾವು ಒಗ್ಗಟ್ಟಾಗಿ ಇವತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರ ಶಾಂತಿವಾಗಿದೆ, ಆಯ್ತಲ್ಲ. ಇಲ್ಲಿ ಯಾವುದೇ ಒಂದು ಗಲಾಟೆಗಳು, ಘರ್ಷಣೆಗಳು ಆಗ್ತಾ ಇಲ್ಲ. ಸುಮಾರು ಹಿಂದೆ ನಡೆದಂಥ 25 ವರ್ಷ ಹಿಂದೆ ನಡೆದಂಥದ್ದು ಯಾವುದೂ ನಡೀತಾ ಇಲ್ಲ. ಅದನ್ನು ನಾವೆಲ್ಲರೂ ಅಣ್ಣತಮ್ಮಂದ್ರಾಗ ಹೋಗ್ತಾ ಇದ್ವಿ. ಮುಂದೇನೂ ಹಾಗೆ ಹೋಗ್ಬೇಕಂತ ನಾವು ಎಲ್ಲರಲ್ಲಿ ಮನವಿ ಮಾಡ್ತಾ, ಈ ಒಂದು ಮಾಡೋದಕ್ಕೆ ನಮ್ಮ ಭಾಷಾ ಮತ್ತು ಫೌಂಡೇಶನ್ ಅವ್ರಿಗೆ ನಾನು ಹೃದಯಪೂರ್ವಕ ವಂದನೆಗಳನ್ನ ಸಲ್ಲಿಸ್ತೇನೆ.